बच्चों, हिंदी वल्लरी तृतीय भाषा 2020 से 21 साल का 8वीं कक्षा अभी नया पाठ है संतुलित आहार। पाठ 16 है संतुलित आहार। बच्चों, विल से बैलेंस्ड डाइट, ಸಮತೋಲನ आहार ಅಂತ ಹೇಳಿ ಕರೀತೀವಿ। बच्चों, मेरा नाम अप्पा मणि NN, विद्या ज्योति पाठशाला BTM लेआउट बेंगलुरु। पाठ 16 संतुलित आहार है। संकलित आहार के विषय में मनमानी करना उचित नहीं है, जो बीमारियों को निमंत्रण देता है। इस पाठ द्वारा छात्र यह जानकारी प्राप्त करते हैं कि स्वस्थ एवं सुदृढ़ रहने के लिए संतुलित आहार अत्यंत आवश्यक है ना बच्चों। किसी को चीज़ मिले तो हम वैसे कैसे ही खाते हैं जैसे ही खा सकते हैं, ऐसा नहीं करना। हमारे शरीर के लिए क्या क्या चाहिए, किस समय को वही खाना चाहिए, जिसमें जो समतोलन होना चाहिए। ज़्यादा बहुत स्वाद है, जैसे पानी पूरी, जैसे मसाल पूरी जैसे खा सकते हो, तो जंक फूड आपका स्वस्थ ठीक नहीं रहेगा। इसलिए हम आहार में समतोलन करना, संतुलित, बैलेंस डाइट। वी नीड टू गो फॉर द बैलेंस आवर डाइट। एवरीथिंग शुड बी लिमिटेड वे, अंडरस्टूड। सो यहाँ आहार के विषय में मनमानी करना उचित नहीं है। वी शुड नॉट नेग्लेक्ट समथिंग, इज इट नॉट, जो बीमारियों का निमंत्रण देता है। सो इफ यू नेग्लेक्ट योर food things, what happen? You will be under the diseased. In this lesson, इस पाठ द्वारा छात्र यह जानकारी, students you going to learn, स्वस्थ एवं सदृढ़ रहने के लिए संतुलित आहार अत्यंत आवश्यक है। ನೀವು ಚೆನ್ನಾಗಿ ಆರೋಗ್ಯವಂತರಾಗಿರಬೇಕು ಅಂತ ಹೇಳಿದರೆ ನೀವು ಸಮತೋಲನ ಆಹಾರ ಬಹಳ ಅತ್ಯಂತ आवश्यक ಅಂತ ಹೇಳಿ ಹೇಳ್ತಾ ಇದ್ದಾರೆ। ಓಕೆ, ಮುಂದಕ್ಕೆ ಪಾಠಕ್ಕೆ ಹೋಗೋಣ। शब्दार्थ मिठाई, शक्कर या गुड़ से बना मीठा पदार्थ, ಅಂದರೆ ಸಕ್ಕರೆ ಮತ್ತು ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿ। साग सब्जी, तरकारी, ವೆಜಿಟೇಬಲ್ಸ್। ಖರಾಬ್, ಬುರಾ, ಕೆಟ್ಟ ಹೋಗಿದ್ದ, ಬ್ಯಾಡ್। ನಮ್ಕೀನ್, ನಮಕ್ಕೆ ಸ್ವಾದ್ ವಾಲಾ, ಉಪ್ಪಿನ ರುಚಿಯುಳ್ಳ, ಅಂದರೆ ಉಪ್ಪು ಖಾರ ಹಾಕಿದ ತಿಂಡಿ, ಸ್ಪೈಸಿ ಫುಡ್। ಓಕೆ, ನೆಕ್ಸ್ಟ್ ಹಡ್ಡಿಯ ಅಂದರೆ ಅಸ್ಥಿಯ, ಎಲುಬು, ಮೂಳೆ, ಬೋನ್ಸ್। ಪೋಷಕಾಂಶ, ಪುಷ್ಟಿಕರ್, ಪೋಷಕ್, ಪೌಷ್ಟಿಕಾಂಶ, ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ। गेहूं, ಗೋಧಿ, ವೀಟ್। चावल, धान, ಸೇಲಾ ಅಥವಾ ಮೂಂಜಿ, ಅಕ್ಕಿ ಮತ್ತು ರೈಸ್ ಅಂತ ಹೇಳ್ತೀವಿ। ಜ್ವಾರ್, ಜೋಳ ಅಂದರೆ ಜ್ವಾರ್, ಜೋಳ, ವೈಟ್ ಮಿಲೆಟ್। ಮಕ್ಕಾ, ಮಕೈ, ಭುಟ್ಟ, ಮೆಕ್ಕೆಜೋಳ, ಮೇಯ್ಸ್। ಚನಾ, ಕಡಲೆ, ಸಿಸರ್ ಏರಿಯೇಟಿನಮ್। ಫೈಟೋಸ್, ಜಿಡ್ಡು, ಫ್ಯಾಟ್ಸ್। ಮೂಂಗ್, ಹೆಸರುಕಾಳು, ಗ್ರೀನ್ ಲೆಂಟಿಲ್। ಅರಹರ್ ಒಂದು ಪ್ರಕಾರದ ಬೇಳೆ, ಇಟ್ಸ್ ಅ ಕೈಂಡ್ ಆಫ್ ದಾಲ್। ಓಕೆ, ನೆಕ್ಸ್ಟ್ सरसों, ಸಾಸಿವೆ, ಮಸ್ಟರ್ಡ್। ಮೂಂಗ್ಫಲಿ, ಕಡಲೆಕಾಯಿ ಬೀಜ, ಗ್ರೌಂಡ್ನಟ್। अंतराल, बीच, मध्य मिडल। संतुलित, समतोलन, संतुलित
ಅಂದರೆ ಬ್ಯಾಲೆನ್ಸ್ಡ್. ವಿಟಮಿನ್ ಅಥವಾ ಜೀವಸತ್ವ ಅಂತ ಹೇಳ್ತೀವಿ. ವಿಟಮಿನ್ಗೆ ಜೀವಸತ್ವ, ವಿಟಮಿನ್ಸ್. ಖನಿಜ, ಲವಣಗಳು, ಮಿನರಲ್ಸ್. ಓಕೆ, ಮುಂದಕ್ಕೆ ಪಾಠಕ್ಕೆ ಹೋಗೋಣ ಮಕ್ಕಳೇ. ಇಲ್ಲಿ ಏನಾಗ್ತಿದೆ ನೋಡೋಣ. ಅಂದರೆ ಆಹಾರದ ವಿಷಯದಲ್ಲಿ ಮನಸ್ಸಿನ ಇಚ್ಛೆ ಮಾಡೋದು ಉಚಿತವಾದ ಒಂದು, ಅಂದರೆ ಈಗ ನಾವು ಯಾವುದೇ ಒಂದು ವಿಷಯ ಆಹಾರದಾಗಿರಲಿ ಅಲ್ವಾ, ಆಹಾರದ ವಿಷಯದಲ್ಲಿ ನಾವು ಮನಸ್ಸಿನ ಇಚ್ಛೆ ಮಾಡುವುದು ಉಚಿತವಾದದಲ್ಲ. ಹೌದು ತಾನೆ? ರೋಗಗಳನ್ನು ಹೇಗೆ ನಿಯಂತ್ರಿಸಬೇಕು? ಈ ಪಾಠದಲ್ಲಿ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಅಂದರೆ ಪರಿಚಯ ಮಾಡ್ತಾ ಇದ್ದಾರೆ. ಏನಂತ? ಆರೋಗ್ಯ ಮತ್ತು ಶಕ್ತಿಶಾಲಿಯಾಗಿರಲು ಸಂತುಲಿತ ಅಂದರೆ ಮಿತವಾದ ಆಹಾರ ಅತ್ಯಂತ ಅವಶ್ಯಕತೆ. ಈಗ ಮೊದಲನೇದಾಗಿ ಏನೆಲ್ಲ ಇದೆ ನೋಡಿ. ತಾಯಿ ಬರ್ತಾರೆ. ರೋಹನ್ ಬೇಠಾ ಕುಚ್ ಖಾಲೋ. ಅಮ್ಮ ಹೇಳ್ತಾರೆ, ಮಗನೇ ರೋಹನ್ ಬಾಪ್ಪ ಸ್ವಲ್ಪ ಊಟ ತಿನ್ನು ಅಂತ. ಅದಕ್ಕೆ ರೋಹನ್ ಹೇಳ್ತಾನೆ, ರೋಹನ್ कहते हैं नहीं माँ मुझे भूख नहीं है. ರೋಹನ್ ಹೇಳ್ತಾನೆ, ಇಲ್ಲ ಅಮ್ಮ ನನಗೆ ಹಸಿವು ಆಗಿಲ್ಲ. ರೋಹನ್ ಅರೆ ಮತ್ತೆ ಅಮ್ಮ ಹೇಳ್ತಾರೆ, ಭೂಖ್ ಕ್ಯೂ ನಹಿ ಸವೇರೆ ಸೆ ಕುಚ್ ನಹಿ ಖಾಯಾ ಹೈ. ಅಮ್ಮ ಹೇಳ್ತಾನೆ, ಮಗನೇ ನೀನು ಬಾ ಸ್ವಲ್ಪ ಊಟ ತಿನ್ನು. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲಮ್ಮ ನನಗೆ ಹಸಿವು ಆಗಿಲ್ಲ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತಲೂ ಹೇಳ್ತಾರೆ. ಅಮ್ಮ ಹಸಿವು ಏಕೆ ಇರಲಿಲ್ಲ ನಿನಗೆ, ಬೆಳಗ್ಗೆಯಿಂದ ಏನೂ ತಿಂದಿಲ್ವಲ್ಲ ಅಂತ. ಅದಕ್ಕೆ ರೋಹನ್ ಹೇಳ್ತಾನೆ, ಅಭಿ ರೋಹನ್ कहते हैं ಸವೇರೆ ಮೈನೆ ಚಾಯ್ ಪೀ ಲಿ ಥಿ. ರೋಹನ್ ಹೇಳ್ತಾನೆ ಏನಂತ, ಬೆಳಗ್ಗೆ ನಾನು ಚಹಾ ಕುಡಿದಿದ್ದೀನಿ ಅಮ್ಮ ಅಂತ. ಅದಕ್ಕೆ ರೋಹನ್ ಅಮ್ಮ ಹೇಳ್ತಾರೆ, ಚಾಯ್ ಸೆ ಕಹಿ ಪೇಟ್ ಬರ್ತಾ ಹೈ. ಟೀ ಕುಡಿದ್ರೆ ಏನಾದ್ರು ಹೊಟ್ಟೆ ತುಂಬತ್ತಾ? ಚಹಾ ಕುಡಿದ್ರೆ ಚಹಾಯಿಂದ ಏನಾದ್ರು ಹೊಟ್ಟೆ ತುಂಬತ್ತಾ? ಇಲ್ಲ. ಅದಕ್ಕೆ ರೋಹನ್ ಹೇಳ್ತಾನೆ, ಬಿಸ್ಕುಟ್ ಭೀ ಖಾಯಿ ತಿ ಜಲೇಬಿ ಭೀ ಖಾಯಿ ತಿ. ಅಮ್ಮ ನಾನು ಬರೀ ಚಹಾ ಮಾತ್ರ ಕುಡ್ದಿಲ್ಲ, ಬಿಸ್ಕೆಟ್ಟು ತಿಂದಿದ್ದೀನಿ ಮತ್ತು ಜಲೇಬಿ ಕೂಡ ತಿಂದಿದ್ದೀನಿ ಅಂತ ಹೇಳ್ತಾನೆ. ಯಾತೋ ಮಿಠಾಯಿ ಹುಯಿ. ಅಮ್ಮ ಹೇಳ್ತಾನೆ, ಅಲ್ಲಿ ಮಿಠಾಯಿ ಇದೆ, ಅಯ್ಯೋ ಸಿಹಿ ಇದೆಯಪ್ಪ ಅಂತ ಹೇಳ್ತಾರೆ. ಸುಗಂಧಿ ಬರ್ತಾಳೆ, ಸಮೋಸ ಭೀ ನಹಿ ಖಾನಾ ಹೈ. ಅಯ್ಯೋ ಸಮೋಸ. ಸುಗಂಧಿ ಬಂದು ಹೇಳ್ತಾರೆ, ಸಮೋಸವನ್ನು ತಿನ್ನಬಾರ್ದು. ಅದಕ್ಕೆ ಅಮ್ಮ ಹೇಳ್ತಾಳೆ, ಮಿಠಾಯಿ और नमकीन खा सकते हो क्योंकि शरीर के लिए शक्कर और नमक भी आवश्यक है लेकिन अधिक मात्रा में नहीं. ಅಮ್ಮ ಹೇಳ್ತಾಳೆ, ಮಿಠಾಯಿ ಮತ್ತು ಉಪ್ಪು ಖಾರ ಹಾಕಿದ ತಿಂಡಿ ತಿನ್ನುತ್ತದೆ, ಆದರೆ ಶರೀರಕ್ಕಾಗಿ ಸಕ್ಕರೆ ಮತ್ತು ಉಪ್ಪು ಕೂಡ ಅಷ್ಟೇ ಅವಶ್ಯಕತೆ, ಆದರೆ ಅಧಿಕವಾಗಿ ತಿನ್ನಬಾರದು. ಎಷ್ಟು ನೀಟಾಗಿ ಹೇಳಿದಾರೆ ತಾನೆ. ಮುಂದಕ್ಕೆ ನೋಡೋಣ. ರೋಹನ್ ಏನು ಹೇಳ್ತಿದ್ದಾನೆ, ಬಿಸ್ಕೆಟ್ ಖಾನಾ ಚಾಹಿಯೆ. ಅದಕ್ಕೆ ರೋಹನ್ ಹೇಳ್ತಾನೆ, ಬಿಸ್ಕೆಟ್ ತಿನ್ಬೋದಲ್ಲ. और रोहन कहता है यहाँ पर बिस्कुट तो क्या क्या खाना चाहिए, ಮತ್ತು ಇನ್ನೇನೇನು ತಿನ್ನಬೇಕು ರೋಹನ್.
ಚಹಾ ಕುಡಿಬಾರ್ದಂತೀಯ, ಮಿಠಾಯಿ ತಿನ್ನಬಾರ್ದಂತೀಯ? ರೋಹನ್ ಕೇಳ್ತಾನೆ, ತೋ ಕ್ಯಾ ಕ್ಯಾ ಖಾನಾ ಚಾಹಿಯೇ? ಅಮ್ಮ ಹೇಳ್ತಾಳೆ, ದಾಲ್ ರೋಟಿ, दूध दही, अंडा, साग सब्जी सब खाना चाहिए. ಮಗನಿಗೆ ಹೇಳ್ತಾಳೆ ಏನಂತ ಅಮ್ಮ? ನೋಡಪ್ಪ, ರೋಹನ್ ಕೇಳಿದ, ಹಾಗಾದರೆ ಇನ್ನೇನೇನಮ್ಮ ತಿನ್ನಬೇಕು ಅಂತ. ಅಮ್ಮ ಹೇಳ್ತಾಳೆ ಅದಕ್ಕೆ, ಬೇಳೆ ಸಾಗು, ರೋಟಿ, ಹಾಲು, ಮೊಸರು, ಮೊಟ್ಟೆ ಜೊತೆಗೆ ತರಕಾರಿಗಳನ್ನೆಲ್ಲ ತಿನ್ನಬೇಕು, ಸಬ್ ಖಾನಾ ಚಾಹಿಯೇ ಅಂತ ಹೇಳ್ತಾಳೆ. ಅದಕ್ಕೆ ಸುಗಂಧಿ, ಇಸ್ಸೆ ಕ್ಯಾ ಹೋತಾ ಹೇ? ಅವ್ರ ಅಕ್ಕ ಸುಗಂಧಿ ಕೇಳ್ತಾಳೆ, ಇದರಿಂದ ಏನಾಗುತ್ತೆ? ಅದಕ್ಕೆ ಅಮ್ಮ ಹೇಳ್ತಾಳೆ ನೋಡಿ, ಸಬ್ಜಿ और फलों में विटामिन के अंश होते हैं, उनका सेवन करने से बीमारियों से बच सकते हैं. ಅಮ್ಮ ಹೇಳ್ತಾಳೆ, ಈ ಎಲ್ಲ ತರಕಾರಿ ಮತ್ತು ಹಣ್ಣುಗಳಲ್ಲಿ ವಿಟಮಿನ್ಗಳು ಅಂಶ ಇರುತ್ತೆ, ವಿಟಮಿನ್ಗಳ ಅಂಶ ಇರುತ್ತೆ. ಅವುಗಳನ್ನು ತಿನ್ನುವುದರಿಂದ ಅನಾರೋಗ್ಯದಿಂದ ದೂರವಿರಬಹುದು. ಹೌದು ತಾನೆ? ಅದಕ್ಕೆ ಅಮ್ಮ ಹಾಕಿದ ಸಾಂಬಾರಿನಲ್ಲಿ ತರಕಾರಿ ಹಾಕಿರಲಿ, ಎಲ್ಲ ಏನೇ ಪದಾರ್ಥಗಳು ಹಾಕಿದರೂ ಅದನ್ನು ಸೇವನೆ ಮಾಡಬೇಕು. ಪ್ರತಿಯೊಂದು ಒಂದು ವಸ್ತುಗಳಲ್ಲಿ ಅದರಲ್ಲಿ ಏನಿರುತ್ತೆ, ವಿಟಮಿನ್ಗಳಿರುತ್ತೆ. ಅದನ್ನೆಲ್ಲ ನಾವು ತಿನ್ನಬೇಕು. ಹಾಗೆ ಅದು ಅವಾಗ ತಾನು ನಾವು ಸಮತೋಲನ ಮಾಡಲಿಕ್ಕಾಗುತ್ತೆ. ಬರೀ ಬೆಳ್ಳುಳ್ಳಿ ತಿನ್ನೋದಿಲ್ಲ, ಈರುಳ್ಳಿ ತಿನ್ನೋದಿಲ್ಲ, ಶುಂಠಿ ತಿನ್ನೋದಿಲ್ಲ, ಸೊಪ್ಪೇನಾರು ಹಾಕಿ ಸೈಡ್ಗಿಡೋದು, ಇದೆಲ್ಲ ತಪ್ಪು, ಮಾಡಿಕೊಡ್ದು ಅಂತಲೇ ಹೇಳ್ತಾ ಇರೋದು. ಅರ್ಥ ಆಯ್ತಾ? ಈಗ ಸುಗಂಧಿ ಕೇಳಿದ್ದಕ್ಕೆ ಅಮ್ಮ ಈ ರೀತಿ ಹೇಳ್ತಾಳೆ, सब्जी और फलों में विटामिन के अंश होते हैं, उनको सेवन करने से बीमारियों से बच सकते हैं. ನಾವು ಕಾಯಿಲೆಗಳಿಂದ ದೂರ ಇರಬೇಕಂದ್ರೆ ಹಣ್ಣು ಹಂಪಳು ಮತ್ತು ತರಕಾರಿಗಳನ್ನ ಚೆನ್ನಾಗಿ ತಿನ್ನಬೇಕು. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕೇಳ್ತಿದ್ದಾರೆ, ತಾಯಿ ಅವ್ರಿಗೆ ಆನ್ಸರ್ ಮಾಡ್ತಾ ಇದ್ದಾರೆ. ಓಕೆನಾ? ಮುಂದಕ್ಕೆ ಹೋಗೋಣ. ಪ್ರೀತಮ್, ಅದು ಇನ್ನೊಬ್ಬ ಹುಡುಗ ಪ್ರೀತಮ್. हाँ चाची कहते हैं रोज एक सेब खाओ और डॉक्टर से दूर रहो. ಇವಾಗ ಪ್ರೀತಮ್ ಬಂದ, ಅವನು ಹೇಳ್ತಾನೆ, ಹೌದು ಚಿಕ್ಕಮ್ಮ, ಚಾಚಾ ಚಾಚಿ, ಚಾಚಾ ಪುಲ್ಲಿಂಗ್, ಚಾಚಿ ಸ್ತ್ರೀಲಿಂಗ್. ಅರ್ಥವಾಯ್ತಾ? ಈಗ ಚಾಚಿ ಹತ್ರ ಹೇಳ್ತಾನೆ, ಹೌದು ಚಿಕ್ಕಮ್ಮ. ಈ ರೀತಿ ಹೇಳ್ತಾರೆ. ದಿನನಿತ್ಯ ಒಂದು ಸೇಬ್ ಅಂದರೆ ಆ್ಯಪಲ್ ತಿಂದರೆ ನಾವು ಡಾಕ್ಟರ್ ಹತ್ರದಿಂದ ದೂರ ಇರಬಹುದು. ಇಲ್ಲಾಂದರೆ ನಾವು ಡಾಕ್ಟ್ರನ್ನ ಹೋಗಿ ತಪ್ಕೋಬೇಕು ಅವಾಗವಾಗ. ಡಾಕ್ಟ್ರೇ ನೋಡಿ, ನಮ್ಮನ್ನು ನೋಡಿ ಆ ರೀತಿ ಹೇಳಿ. ಅರ್ಥ ಆಯ್ತಾ? ಅದಕ್ಕೆ ಪ್ರೀತಮ್ ಹೇಳ್ತಾನೆ, ನಾವು ಚಿಕ್ಕಮ್ಮ ಹೌದು, ಈ ಒಂದು ಸೇಬು ದಿನನಿತ್ಯ ನಾವು ಒಂದು ಸೇಬನ್ನು ಸೇವಿಸ್ತಾ ಬಂದರೆ, ಅಂದರೆ ಅವನು ಹೇಳ್ತಾನೆ, ಹೌದು ಚಿಕ್ಕಮ್ಮ, ಈ ರೀತಿ ಪ್ರತಿದಿನ ಒಂದು ಸೇಬನ್ನು ತಿನ್ನಬೇಕು, ಆಗ ಡಾಕ್ಟರ್ನಿಂದ ದೂರವಿರುವ ಅಂತ ಹೇಳ್ತಾರೆ ಅಂತ ಹೇಳ್ತಾನೆ. ಈಗ ಸುಗಂಧಿ, ಮುಜೆ ದೂದ್ ನಹಿ, ಐಸ್ ಕ್ರೀಮ್ ಅಚ್ಚಿ ಲಗ್ತಿ ಹೇ. ಸುಗಂಧಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ. ಏನು ಹೇಳ್ತಾಳೆ ಸುಗಂಧಿ? ನನಗೆ ಹಾಲು ಅಲ್ಲ, ಐಸ್ ಕ್ರೀಮ್ ತುಂಬ ಇಷ್ಟವಾಗುತ್ತೆ. ಅದಕ್ಕೆ ಅಮ್ಮ ಹೇಳ್ತಾಳೆ ನೋಡಿ, ಮಾ नहीं बेटी, आइसक्रीम ज़्यादा खाने से गला खराब होता है, खांसी हो सकती है. ಅದಕ್ಕೆ ಅಮ್ಮ ಹೇಳ್ತಾಳೆ, ಇಲ್ಲ ಮಗಳೇ, ಐಸ್ ಕ್ರೀಮ್ ಹೆಚ್ಚು ತಿಂದರೆ ಏನಾಗುತ್ತೆ, ಗಂಟಲು ನಾಶವಾಗುತ್ತದೆ ಮತ್ತು ನೆಗಡಿ ಬರುತ್ತೆ. ಖಾಸಿ ಹೋ ಸಕ್ತಿ ಹೈ, ನೆಗಡಿ ಆಗುತ್ತೆ. ಅದಕ್ಕೆ ರೋಹನ್ ಹೇಳ್ತಾನೆ, ಅಭಿ ರೋಹನ್ ಕೇತೆ दूध और दही क्यों? ಹಾಗಾದರೆ ಹಾಲು ಮತ್ತು ಮೊಸರು ಏಕೆ ಅಮ್ಮ? ಅದಕ್ಕೆ ಅಮ್ಮ ಹೇಳ್ತಾರೆ, ಅಭಿ ಮಾ कहते हैं दूध और दही में कैल्शियम के अंश हैं, शरीर की हड्डियों को ताकत मिलती है, बिरयानी और मांस से भी पोषकांश मिलते हैं. ಅದಕ್ಕೆ ಅಮ್ಮ ಹೇಳ್ತಾಳೆ,
ಹಾಲು ಮತ್ತು ಮೊಸರಿನಿಂದ ಕ್ಯಾಲ್ಶಿಯಂನ ಅಂಶವಿದೆ ಮಗು. ಶರೀರದ ಮೂಳೆಗಳು ಶಕ್ತಿಯುತವಾಗಿ ಇರಲು ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ತಾಕತ್, ಯು ವಿಲ್ ಗೆಟ್ ಮೋರ್ ಕ್ಯಾಲ್ಶಿಯಂ ಥ್ರೂ ಮಿಲ್ಕ್ ಆ್ಯಂಡ್ कर्ड्स. ಮುಂದಕ್ಕೆ ಪ್ರೀತಮ್, ಪ್ರೋಟೀನ್ ಕಿಸ್ಮೆ ಹೋತಾ ಹೈ? ಹಾಗಾದರೆ ಪ್ರೋಟೀನ್ ಯಾವುದ್ರಲ್ಲಿ ಆಗುತ್ತೆ ಅಮ್ಮ? ಅದಕ್ಕೆ ಅಮ್ಮ ಹೇಳ್ತಾರೆ गेहूँ, चावल, मक्का, सोयाबीन, चना, मूंग, अरहर आदि अनाज धान में प्रोटीन के अंश हैं. ಪ್ರೋಟೀನಿನ ಅಂಶಗಳು ಯಾವುದ್ರಲ್ಲೆಲ್ಲ ಇದೆ ಅನ್ನೋದು ನೋಡಿ. ವೀಟಲ್ಲಿದೆ, ಗೋಧಿಯಲ್ಲಿದೆ, ಅಕ್ಕಿಯಲ್ಲಿದೆ, ಮೆಕ್ಕೆ ಅದರಲ್ಲಿದೆ, ಸೋಯಾಬೀನಲ್ಲಿದೆ, ಚನಾ, ಮೂಂಗ್, ಅರಹರ್ ಇನ್ನು ಮುಂತಾದ ಫುಡ್ ಗ್ರೈನ್ಸ್, ಅರ್ಥ ಆಯ್ತಾ? ಇದರಲ್ಲಿ ನಿಮಗೆ ಪ್ರೋಟೀನ್ ಅಂಶಗಳು ಸಿಗತ್ತೆ ಅಂತ ಹೇಳಿ ತಾಯಿ ಹೇಳ್ತಿದ್ದಾರೆ. ಅದಕ್ಕೆ ರೋಹನ್ ಅವ್ರ ಫ್ಯಾಟ್ಸ್, ಹಾಗಾದರೆ ಕೊಬ್ಬು ಫ್ಯಾಟ್. ಅದಕ್ಕೆ ಅಮ್ಮ ಹೇಳ್ತಾಳೆ सरसों, मूंगफली, वनस्पति तेल, मक्खन, घी में चर्बी या फैट का अंश है जिससे पाचन क्रिया सुधरती है. इंजन के लिए जैसे पेट्रोल है उसी तरह मानव शरीर के लिए फैट्स और कार्बोहाइड्रेट्स हैं. ಈಗ ನಮ್ಮ ಒಂದು ಮೂಂಗಫಲಿ ಅಥವಾ ವನಸ್ಪತಿ ಎಣ್ಣೆ ಪದಾರ್ಥಗಳು ಮತ್ತು ತುಪ್ಪ, ಬಟರ್ ಇಂಥದ್ದು ಎಲ್ಲವೂ ಕೂಡ ಕೊಬ್ಬಿನ ಅಂಶಗಳು ಇರುವಂಥದ್ದು, ಫ್ಯಾಟ್ ಕಂಟೆಂಟ್ಸ್ ಅಂತ ಹೇಳ್ತೀವಿ. ಇದರಿಂದ ನಮ್ಮಲ್ಲಿ ಕೆಲವೊಂದು ಅಂಶಗಳು ಯಾವುದು ಸಡಿಲವಾಗಿ ಹೋಗೋದಿಲ್ಲ, ಅದನ್ನೆಲ್ಲ ಸಡಿಲವಾಗಿ ಹೋಗೋದಕ್ಕೆ ಇದು ಸರಿ ಮಾಡಿಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಜನ್ ರನ್ ಆಗಬೇಕಾದ್ರೆ ಅದಕ್ಕೆ ಆಯಿಲ್ ಇದ್ದರೆ ಅಲ್ವಾ, ಆಯಿಲ್, ಪೆಟ್ರೋಲ್. इंजन के लिए जैसे पेट्रोल है उसी तरह मानव शरीर के लिए फैट्स और कार्ಬೋಹೈಡ್ರೇಟ್ಸ್ हैं. ಈಗ ಒಂದು ಇಂಜಿನ್ ರನ್ ಆಗಬೇಕಾದ್ರೆ ಒಂದು ಪೆಟ್ರೋಲ್ ಬೇಕು ಅಥವಾ ಏನೋ ಆಯಿಲ್ ಇಂಥದ್ದು ಬೇಕು. ಹಾಗೆ ನಮ್ಮ ಮಾನವ ಶರೀರದಲ್ಲಿ ಈ ಫ್ಯಾಟ್ಸು ಮತ್ತು ಕಾರ್ಬೋಹೈಡ್ರೇಟ್ಸು ಹಾಗೇ ಹೇಗೆ ಪೆಟ್ರೋಲು ಆಯಿಲ್ ನೆಸೆಸಿಟಿ ಇದೆಯೋ ಹಾಗೆಯೇ ಮನುಷ್ಯನಿಗೆ ಈ ಒಂದು ಫ್ಯಾಟ್ಸು ಮತ್ತು ಕಾರ್ಬೋಹೈಡ್ರೇಟ್ಸು ನೆಸೆಸಿಟಿ. ಮುಂದೆ ಸುಗಂಧಿ ಹೇಳಿದೆ ಪಾನಿ ಬಿ ಪೀನಾ ಚಾಹಿಯೇ ನಮ್ಮ. ಅಮ್ಮ ನೀರನ್ನು ಕೂಡ ಕುಡಿಬೇಕಾ? ಅಮ್ಮ ಹೇಳ್ತಾಳೆ ಹೌದಮ್ಮ, ಹಾಂ पानी तो अति आवश्यक है, वेरी इंपॉर्टेंट वाटर, लेकिन एक साथ नहीं, 1-2 घंटे के अंतराल में थोड़ा थोड़ा पानी पीना चाहिए. ಹೌದಮ್ಮ, ನೀರು ಬಹಳ ಅವಶ್ಯಕವಾಗಿದೆ. 1 ಗಂಟೆಗೆ ಅಂತರದಲ್ಲಿ ನೀರನ್ನು ಸ್ವಲ್ಪ ಸ್ವಲ್ಪ ಸೇವನೆ ಮಾಡಬೇಕು, ಕುಡಿಬೇಕು ಅಂತ ಹೇಳ್ತಾಳೆ. ರೋಹನ್ ಈಗ ರೋಹನ್ ಏನು ಹೇಳ್ತಾನೆ ನೋಡಿ. अभी रोहन कहते हैं संतुलित भोजन से क्या मतलब है? संतुलित भोजन से क्या मतलब है? व्हाट यू मीन बाय संतुलित भोजन? माँ इज टेलिंग. अभी माँ ने कहते हैं ಸಮತೋಲನ ಭೋಜನವೆಂದರೆ ಅದರ ಅರ್ಥವೇನಮ್ಮ ಅಂತ ಕೇಳ್ತಾನೆ. ಅದಕ್ಕೆ ಅಮ್ಮ ಹೇಳ್ತಾಳೆ शरीर को स्वस्थ और सुदृढ़ रखने के लिए सही मात्रा में प्रोटीन, विटामिन, खनिज, कार्बोहाइड्रेट्स और फैट्स युक्त आहार का सेवन करना ही संतुलित भोजन कहलाता है. ಅಂದರೆ ಅಮ್ಮ ಹೇಳ್ತಾಳೆ ನಮ್ಮ ಶರೀರ ಸ್ವಸ್ಥ ಮತ್ತು ಆರೋಗ್ಯ ಮತ್ತು ಚೆನ್ನಾಗಿ ಇಟ್ಕೊಬೇಕಂತ ಹೇಳಿದ್ರೆ ಏನು ಮಾಡಬೇಕು? ಒಳ್ಳೆಯ ರೀತಿಯಲ್ಲಿ ಸಿಗುವಂತಹ ಪ್ರೋಟೀನ್, ವಿಟಮಿನ್, ಖನಿಜ ಮತ್ತು ಕಾರ್ಬೋಹೈಡ್ರೇಟ್ಸ್ನಂತಹ ಹಾಗೂ ಫ್ಯಾಟ್ಸ್
ಇರ್ತಕ್ಕಂತಹ ಆಹಾರಗಳನ್ನ ಸೇವನೆ ಮಾಡ್ತಾ ಹೋದರೆ ಅದೇ ಸಮತೋಲನ ಭೋಜನ, ಅಂದರೆ ಇಟ್ ಈಸ್ ಕಾಲ್ಡ್ ಬ್ಯಾಲೆನ್ಸ್ ಡಯಟ್. ಶರೀರಕ್ಕೆ ನಾವು ಶರೀರವನ್ನು ಸ್ವಸ್ಥವಾಗಿ ಅಂದರೆ ಆರೋಗ್ಯವಾಗಿ ಸದೃಢವಾಗಿ ಇಟ್ಕೊಬೇಕಂತೇಳಿದರೆ ಒಳ್ಳೆಯ ರೀತಿಯಲ್ಲಿ ವಿಟಮಿನ್, ಪ್ರೋಟೀನ್, ಖನಿಜ, ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ಸ್ ಇರ್ತಕ್ಕಂಥ ಆಹಾರಗಳನ್ನ ಸೇವನೆ ಮಾಡ್ತಾ ಬಂದರೆ ಅದೇ ಸಮತೋಲನ आहार. मतलब संतुलित आहार का मतलब यही है शरीर को स्वस्थ और सुदृढ़ रखने के लिए सही मात्रा में प्रोटीन, विटामिन, खनिज, कार्बोहाइड्रेट्स और फैट्स युक्त आहार का सेवन करना ही संतुलित भोजन कहलाता है. सुगंधी, चलो रोहन. ಈಗ ಸುಗಂಧಿ ಹೇಳ್ತಾಳೆ, चलो रोहन और प्रीतम, मेरे पेट में तो चूहे दौड़ने लगे हैं, सारा खाना खाली कर देंगे. ಹೇಳ್ತಾಳೆ, ನಡಿಯಪ್ಪ ರೋಹನ್, ಪ್ರೀತಮ್ ನಡಿ, ನನ್ನ ಹೊಟ್ಟೆಯಲ್ಲಿ ಇಲಿಗಳು ಓಡಾಡ್ತಿದೆ, ಈಗ ಹೋಗಿ ಎಲ್ಲ ಊಟವನ್ನು ತಿನ್ನಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅಮ್ಮ, ಸಾರಾ ನಹಿ, ಎಲ್ಲ ಅಲ್ಲ, ತೋಡ ತೋಡ ಸಬ್ ಪದಾರ್ಥ ಖಾಲೋ, ಕೆಲವೊಂದು ಪದಾರ್ಥಗಳನ್ನ ಕಡಿಮೆ ಕಡಿಮೆ ತಿನ್ನಬೇಕು ಅಲ್ವಾ. ಲಡ್ಡು ಇದೆ ಅಂತೇಳಿ ಒಂದು ತಟ್ಟೆ ಲಡ್ಡು ತಿನ್ಬಿಡೋದಲ್ಲ, ಒಂದು ಬಕೆಟ್ ಸಾಂಬಾರಿಂದ ಸಾಂಬಾರು ಕುಡಿಯೋದಲ್ಲ, ಒಂದು ಅಂಡೆ ಪಾಯಸ ಇದೆ ಅಂತ ಅಂಡೆ ಪಾಯಸ ಕುಡಿಯೋದಲ್ಲ, ಎಲ್ಲನೂ ಲಿಮಿಟಲ್ಲಿ ಸ್ವಲ್ಪ ಸ್ವಲ್ಪ ತಿನ್ನಿ ಅಂತ ಹೇಳಿ. ಇಲ್ಲಾಂದರೆ ಫುಡ್ ಪಾಯ್ಸನ್. ಮೂಗಲ್ಲಿ ಒಂದು ಪೈಪು, ಬಾಯಿಗೊಂದು ಪೈಪು, ಇನ್ನೊಂದು ಕಡೆ ಒಂದು ಪೈಪ್ ಬಿಡ್ತಾರೆ ಆಮೇಲೆ ಹಾಸ್ಪಿಟ್ಲಿಗೆ ಹೋದರೆ. ಅದಕ್ಕೆ ಯಾವುದೇ ಆದ್ರೂ ಸ್ವಲ್ಪ ಲಿಮಿಟಾಗಿ ತಿನ್ನಬೇಕು. ಅರ್ಥ ಆಯ್ತಾ? ಮುಂದೆ ಸುಗಂಧಿ ಮತ್ತು ರೋಹನ್ ಹೇಳ್ತಾರೆ, ಏನಂತ ಹೇಳ್ತಾರೆ ನೋಡಿ. ಮಾ ಜಲ್ದಿ ಪರೋಸಿಯೇ, ಅಮ್ಮ ಬೇಗ ಜಲ್ದಿ ಮಾಡಮ್ಮ. ಮಾ ಚಲಿಯೇ ಆಪ್ಕೆ ಪಿತಾಜಿ ಭಿ ಆ ಗಯೇ, ಸಬ್ ಮಿಲ್ಕರ್ ಆರಾಮ್ ಸೆ ಖಾಯೆಂಗೆ. ನಡೀರಿ, ಇನ್ನು ನಿಮ್ಮ ತಂದೆ ಬಂದರು, ಈಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಆರಾಮವಾಗಿ ಕೂತ್ಕೊಂಡು ತಿನ್ನೋಣ ಅಂತ ಹೇಳಿ ಹೇಳ್ತಾಳೆ. सो हम यहाँ इस पाठ में क्या सीख सकते हैं कि यह एकांकी जीवन में संतुलित आहार पर प्रकाश डालती है. हमेशा स्वस्थ रहने के लिए संतुलित आहार ज़रूरी है. माँ रोहन बेटे से भोजन करने का आग्रह करती हैं, लेकिन वह भूख नहीं है कहता है कि और खाना खाने से इनकार करता है. उसने सिर्फ बिस्कुट और जलेबी खाई थी. माँ संतुलित आहार के महत्व पर प्रकाश डालती है. दाल, रोटी, दूध, दही, अंडा, साग, सब्जी सब खाना चाहिए. सब्जी और फलों में विटामिन होते हैं. प्रीतम कहता है, एक सेब रोज खाओ और डॉक्टर से दूर रहो. दूध और दही में कैल्शियम के अंश होते हैं. गेहूँ, चावल, सोयाबीन, चना, मूंग में प्रोटीन के अंश होते हैं. सरसों, मूंगफली, वनस्पति तेल, घी में फैट होती है. मानव शरीर के लिए फैट्स और कार्बोहाइड्रेट्स ज़रूरी हैं. पानी भी पीना चाहिए. माँ कहती है, शरीर को स्वस्थ और सुदृढ़ रखने के लिए सही मात्रा में प्रोटीन, विटामिन, खनिज, फैट्स युक्त आहार को सेवन करना ही संतुलित भोजन कहलाता है. चलो सब मिलकर भोजन करते हैं. इस पाठ में माँ और रोहन, प्रीतम, सुगंधी इन तीनों का वार्तालाप होता है. Means this lesson describes how healthy food keeps one hale and healthy. This lesson is a conversation regarding the need of balanced diet. Balanced diet keeps our body and mind healthy. One should eat all fruits and vegetables along with pulses and cereals. They are good supplements of proteins, vitamins, carbohydrates and fats. All these should be taken in a balanced way.
Water regulates our body system. One has to take care of one's health. Always stay fit and healthy. As the proverb says, an apple a day keeps the doctor away. Fruits, minerals, and salts, they should be taken in healthy proportion. Okay, children. So these are the things you need to keep in your mind. Okay. ठीक है बच्चों, इस पाठ का सारांश यही है, अर्थ भी इतना ही है. धन्यवाद.